ಹೇಳಿ ಕಮಲಮ್ಮ. ಅಮ್ಮೋರೆ, ಯಜಮಾನ್ರ ಹತ್ರ ಯಾಕೆ ಹಾಗೆಲ್ಲ ಮಾತಾಡಿದ್ರಿ? ಅವ್ರು ಯಾಕೆ ನಿಮ್ಮನ್ನ ಹಾಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆ ಮಾತಾಡೋದೆಲ್ಲ ಒಂದು ವಿಷಯನಾ? ಕೆಲಸದೊಳಗೋಸ್ಕರ ಯಜಮಾನ್ರನ್ನ ಯಾಕೆ ಬೈತೀರಾ? ಕಮಲಮ್ಮ, ಇನ್ನೊಂದ್ಸಲ ನಿಮ್ಗ ಮಾತು ಬರಬಾರ್ದು ಹೇಳ್ತಿದ್ದೀನಿ. ನಾವು ನಿಮ್ಗೆ ನಮ್ಮ ಮನ್ಸಲ್ಲಿ ಮನೆಯಲ್ಲಿ ಯಾವ ಸ್ಥಾನ ಕೊಟ್ಟಿದೀವಿ ಅಂತ ನಿಮ್ಗೆ ಗೊತ್ತಿದೆ. ನನ್ನ ನಂಬ್ಕೊಂಡು 1000 ಜನ ಇರಬಹುದು, ಸಂಬಂಧಿಕರು ಅಂತ 10,000 ಜನ ಇರಬಹುದು. ಆದ್ರೆ ನನ್ನವರು ಅಂತ ನಾನು ಅನ್ಕೊಳ್ಳೋದು ನಿಮ್ಮೊಬ್ಬರನ್ನೇ ಕಮಲಮ್ಮ. ನನ್ನ ಜೊತೆಲಿರೋರೆಲ್ಲ ಅವಕಾಶವಾದಿಗಳು. ನಾನು ಅವ್ರು ಹೇಳಿದ್ದೆಲ್ಲ ಒಪ್ಕೊಳ್ತಾ ಹೋದ್ರೆ ನಾನು ಒಳ್ಳೆಯವಳು, ಅವಾಗ ನನ್ನ ಜೊತೆ ಚೆನ್ನಾಗಿರ್ತಾರೆ. ಇಲ್ಲ ಅಂದ್ರೆ ಮರುಕ್ಷಣನೇ ಅವ್ರ ಮುಖವಾಡ ತೋರಿಸ್ತಾರೆ. ನನಗೆ ಎಷ್ಟೇ ತೊಂದರೆ ಆದ್ರೂ ನೋವಾದ್ರೂ ನನಗೆ ಹಿತ ಬಯಸೋರು ನೀವೊಬ್ರೇ ಕಮಲಮ್ಮ. ನನಗೆ ಕೆಟ್ಟದಾದ್ರೆ ನೋವು ಅನುಭವಿಸೋರು ನೀವು. ಸಂತೋಷ ಆದ್ರೆ ಮನ್ಸಲ್ಲೇ ಖುಷಿ ಪಡೋರು ನೀವು. ನನ್ನ ಜೀವನದಲ್ಲಿ ನೀವೆಷ್ಟು ಮುಖ್ಯ ಅಂತ ನಿಮಗ್ ಗೊತ್ತಿಲ್ಲ ಕಮಲಮ್ಮ. ನನಗ್ ತುಂಬಾ ನೋವಾದಾಗ ನೆನ್ಪಾಗೋದೆ ನೀವು. ಶಾಂಭವಿ ದೇವಿ ಸುಮಾರು ಸಲ ನನ್ನ ಕೈ ಬಿಟ್ಟಿದ್ದಾಳೆ. ಆದ್ರೆ ಈ ಜೀವನದಲ್ಲಿ ಒಂದ್ಸಲನೂ ನೀವು ನನ್ನ ನಿರಾಶೆ ಮಾಡಿಲ್ಲ. ಅಣ್ಣ ಹೋದ್ಮೇಲೆ ಆ ಸ್ಥಾನದಲ್ಲಿರೋರು ನೀವೇ ಕಮಲಮ್ಮ. ಎಲ್ಲ ಸರಿ ಅಮ್ಮೋರೆ, ನೀವು ನನ್ನನ್ನ ಅಣ್ಣವ್ರ ಸ್ಥಾನದಲ್ಲಿ ಇಟ್ಟಿದ್ದೀರಾ. ನನಗಷ್ಟು ಯೋಗ್ಯತೆ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ನನ್ ಮೇಲಿರೋ ಮರ್ಯಾದೆ ಪ್ರೀತಿ ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತಮ್ಮೋರೆ. ಈ ಜನ್ಮಕ್ಕಿಷ್ಟು ಸಾಕಪ್ಪ ಅನ್ನಿಸ್ತಾ ಇದೆ. ಆದ್ರೂ ಎಲ್ರೂ ನನಗಷ್ಟೇ ಮರ್ಯಾದೆ ಕೊಡ್ಬೇಕು ಅಂತ ಏನಿಲ್ವಲ್ಲ. ನನ್ ಪರ ವಹಿಸ್ಕೊಂಡು ನೀವು ಬೇರೆಯವ್ರ ಜೊತೆ ಜಗಳ ಮಾಡೋದ್ರಿಂದ ನಿಮ್ಗೂ ಅವ್ರಿಗಿರೋ ಸಂಬಂಧ ಹಾಳಾಗೋಗುತ್ತೆ. ಅದೆಲ್ಲ ನೋಡ್ತಾ ಇದ್ರೆ ನನ್ಗೆ ನೋವಾಗುತ್ತೆ. ನನ್ಗೆ ಯಾರೇ ಏನೇ ಬೈದ್ರು ನಿಮ್ ಪ್ರೀತಿ ನನ್ ಮೇಲಿರೋದ್ರಿಂದ ನನ್ಗೇನು ನೋವಾಗಲ್ಲ. ನಾನು ಈ ಮನೇಲಿರೋದಷ್ಟೇ ಅಲ್ಲ, ಈ ಭೂಮಿ ಮೇಲಿರೋದೇ ನಾನು ನಿಮ್ಗೋಸ್ಕರ. ನನ್ನಿಂದ ನೀವು ಯಾರಿಂದನೂ ದೂರ ಆಗ್ಬಾರ್ದು, ಅಷ್ಟೇ ನನ್ನ ಆಸೆ. ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡಿ ಕಮಲಮ್ಮ. ನಿಮ್ಮನ್ನ ಬೇಡ ಅನ್ನೋರು ನನಗೂ ಬೇಡ. ಅದ್ ನನ್ ಗಂಡ ಆದ್ರೂ ಅಷ್ಟೆ. ಎಂತ ಟೈಮಲ್ಲೂ ನೀವು ನನ್ನ ಬಿಟ್ಕೊಟ್ಟಿಲ್ಲ ಕಮಲಮ್ಮ. ಯಾರ ಮುಂದೆನೂ ನಾನ್ ನಿಮ್ಮನ್ನ ಬಿಟ್ಕೊಡಲ್ಲ. ನಾವೊಬ್ರ ಹತ್ರ ಸರಿಯಾಗಿರ್ಬೇಕು, ಸರಿಯಾಗಿ ಮಾತಾಡ್ಬೇಕು ಅಂತಂದ್ರೆ ಅವರು ನಮ್ ಜೊತೆಗ್ ಸರಿಯಾಗಿರ್ಬೇಕು, ಸರಿಯಾಗಿ ಮಾತಾಡ್ಬೇಕು. ನಿಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನನ್ ಕರ್ತವ್ಯ ಕಮಲಮ್ಮ. ನನ್ನ ಆಸ್ತಿನೆಲ್ಲ ಕಳ್ಕೊಂಡ್ ಬೀದಿಲ್ ಬಿದ್ದಾಗ ನಿಮ್ಮನ್ನ ದೂರ ಕಳ್ಸದ್ನಲ್ಲ, ಆ ಕೊರ್ಗು ಇವತ್ತಿಗೂ ನನ್ನನ್ನು ಕಾಡ್ತಾನೆ ಇದೆ. ಇನ್ಮುಂದೆ ನಿಮ್ಮನ್ನ ದೂರ ಮಾಡೋದು ಸಾವು ಮಾತ್ರ. ಅಮ್ಮೋರೆ, ಹಾಗೆಲ್ಲ ಮಾತಾಡ್ಬೇಡಿ ಅಮ್ಮೋರೆ. ಇರೋತನ್ ಹೇಳ್ದೆ ಅಷ್ಟೇ ಕಮಲಮ್ಮ. ಎಲ್ಲ ಸರಿ ಹೋಗತ್ತೆ, ನೀವ್ ಆರಾಮಾಗಿರಿ. ತಿಂಡಿ ತಿಂದ್ರ? ಇನ್ನೂ ತಿಂದಿಲ್ಲ ಅಮ್ಮ. ಸರಿ, ಹೋಗಿ ತಿಂಡಿ ತಿನ್ನಿ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ, ಬಾಯ್. ಚೆನ್ನಾಗಿ ಗುಡಿಸ್ತಾ ಇದ್ದೆ ಕಸನ. ಒಳ್ಳೇದಮ್ಮ. ಬಾಮ್ಮ ಇಲ್ಲಿ ಬಾ. ನಾನಾ? ನಿನ್ನನ್ನೇ ಬಾಮ್ಮ. ಅಲ್ಲ ಕಣಮ್ಮ, ನೀನ್ ನಮ್ಮನೆಗ್ ಬಂದಾಗ ನಿನ್ ಮುಖ ಒಳ್ಳೆ ದ್ರಾಕ್ಷಿ ಹಣ್ಣಿದ್ದಾಗಿತ್ತು. ಈಗ ನೋಡು, ಒಣ ದ್ರಾಕ್ಷಿ ಆದಂಗಾಗಿದೆ. ಮುಖಕ್ಕೇನಾದ್ರೂ ಕ್ರೀಮೋ ಲೋಷನ್ನೋ ಹಚ್ಕೊಳ್ಳೋದಲ್ವೇನಮ್ಮ? ಅದು ಹಚ್ಕೋಬೇಕು, ಆದ್ರೆ ನಮ್ಮ ಹತ್ರ ಇವಾಗಷ್ಟು ದುಡ್ಡಿಲ್ವಲ್ಲ. ಸರಿ ಆಯ್ತು ಬಾ, ನಾನು 1,000 ರೂಪಾಯಿ ಕೊಡ್ತೀನಿ, ಒಳ್ಳೆ ಕ್ರೀಮ್ ತಂದು ಹಚ್ಕೋ. ನೀವು ದುಡ್ಡು ಕೊಡ್ತೀರಾ? ಹಾ ಅಮ್ಮ, ನಾನೇ ಕೊಡ್ತೀನಿ ಬಾ.
ಬಾ ಹೋಗೋಣ. ಏನಾಗಲ್ಲ ಬಾ ಬಾ. ಬಾ. ಇಲ್ಲೇ ಇಟ್ಟಿದ್ನಲ್ಲ. ಅಕ್ಕ ನಾವ್ ಎತ್ಕೊಂಡಿದ್ವಲ್ಲ ಅದೇ ದುಡ್ಡಿರ್ಬೇಕಕ್ಕ. ಏನೇ ಮಾಡೋದೀಗ? ಗೊತ್ತಿಲ್ಲ ಕೊಡಕ್ಕ. ಎಲ್ಲಿ ಹೋಗ್ಬಿಡ್ತು? ಅಯ್ಯೋ ದೇವ್ರೆ, ಇಲ್ಲೇ ಇಟ್ಟಿದ್ನಲ್ಲ 1000 ರೂಪಾಯಿನ. ಅದ್ ಎಲ್ಲಿ ಮಂಗಮಯ್ಯಾಗ ಹೋಯ್ತು? ಯಾರ್ ತಕೊಂಡಿರ್ಬೋದು? ರಾಜ ತಕೊಳ್ಳೋಕ್ ಚಾನ್ಸೇ ಇಲ್ಲ. ನಾನು ತಕೊಂಡಿಲ್ಲ. ಕಳ್ರ ಎಲ್ಲಿಂದ ಬರ್ತಾರೆ? ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು, ಬಲು ಮೋಸಗಾರನು, ಸರಿಯೇನು? ಏನು ಎಲ್ಲಾ ಲೇಡಿಗಳು ಸೇರ್ಕೊಂಡು ಏನೋ ಡಿಸ್ಕಷನ್ ಮಾಡಕತ್ತೀರಿ? ಅದು ನಾನಿಲ್ಲಿ 1000 ರೂಪಾಯಿ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಯ್ತು? ಎಲ್ಲಿಟ್ರಿ? ಏನಾರ ಮಾಡ್ಕೊಳ್ಳಿ, ಸುಮ್ನೆ ನಿಂತ್ಕೊಳಕಲ್ಲ. ನಿಂತ್ಕೊಳ್ರಿ ಸುಮ್ನೆ. ಏನ ಸುಮ್ಮನೆ ನಿಂತ್ಕೊಳಗಿಲ್ಲ. ಇಲ್ಲೂ ಇಲ್ಲ. ಅವರ ಆ 1000 ರೂಪಾಯಿ ಏನ್ರಿ? ಹಾ ಹೌದು, 1000 ರೂಪಾಯಿ. ನೀನೇನಾದ್ರೂ ನೋಡ್ದ್ಯಪ್ಪ? ನಾ ನೋಡಿಲ್ಲ, ನನಗ್ ಗೊತ್ತಿಲ್ಲ ಬಿಡ್ರಿ. ಯಾವನು ಕಳ್ಳ ಬಂದು ಎತ್ಕೊಂಡು ಹೋಗಿದ್ದಾನೆ. ಅಲ್ರಿ, ಒಬ್ಬ ಕಳ್ಳ ಮನಿ ಒಳಗ್ ಬಂದು 1000 ರೂಪಾಯಿ ಕದ್ಕೊಂಡು ಹೋಗ್ತಾನಂದ್ರ ಇದು ಸಾಮಾನ್ಯ ವಿಷಯ ಅಲ್ಲ. ಬೇಡಬಾರ್ದು, ಅವನ ಕಂಡು ಹಿಡಿಯಾಕಬೇಕು. ನೀವು ನೋಡಾಕತ್ತಿರೋದ್ರ ಮೇಲೆ ಗೊತ್ತಾಗತೈತಿ. ನಿಮಗೆ ನನ್ನ ಮೇಲೆ ಡೌಟ್ ಬಂದೈತಲ್ಲ, ಅದಕ್ಕ ದಿನಕ್ಕೂ 100 ಸಲ ನನ್ನನ್ನ ಕಳ್ಳ 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 ಅಂತ ಕರಿತಿರ್ತೀರಿ. ನೋಡ್ರಿ, ಆ 1000 ರೂಪಾಯಿ ನಾ ಕದ್ದಿಲ್ಲ. ಬೇಕಾದ್ರ ಚೆಕ್ ಮಾಡ್ಕೊರಿ. ನೀನ್ ಕದ್ದಿದ್ಯಾ ಅಂತ ನಾನ್ ಹೇಳ್ದ್ನೇನಪ್ಪ. ನೀನೆಲ್ಲೋ ಆಚೆ ಹೋದವನ್ ಈಗ ತಾನೇ ಬರ್ತಾ ಇದ್ಯಾ. ನನಗನ್ಸುತ್ತೆ ನಾನೇ ಯಾವ್ದಕ್ಕೂ ಖರ್ಚು ಮಾಡಿ ಮರ್ತಿರ್ಬೇಕು ಅಂತ. ಇಲ್ಲ ಇಲ್ಲ ಇಲ್ಲ, ನಾ ಇದನ್ನು ಒಪ್ಪಂಗೆ ಇಲ್ಲ. ಆದ್ರೂ ನಿಮ್ಮ ಮನಸ್ಸಿನಾಗ ಎಲ್ಲೋ ಒಂದು ಜಾಗದಾಗ ನನ್ನ ಬಗ್ಗೆ ಪ್ರಶ್ನೆ ಹುಟ್ಟಿರ್ತೈತಿ. ಇವನ ಕದ್ದಿರಬಹುದಲ್ಲ ಅಂತ. ನಾ ಇದನ್ನ ಒಪ್ಪೋ ಮನುಷ್ಯನ ಅಲ್ಲ. ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ. ಈಗ ನನ್ನ ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ, ಚೆಕ್ ಮಾಡ್ರಿ. ಸುಮ್ಮನೆ ನಿಂತ್ಕೋತ್ಯಾ? ನಂಗ್ ಗೊತ್ತಪ್ಪ ನೀನ್ ಕದ್ದಿಲ್ಲ ಅಂತ. ಸ್ವಲ್ಪ ಸುಮ್ಮನಿರು. ಈಗ ಚೆಕ್ ಮಾಡೋದು ಬೇಡ ಅಂತ ಹೇಳ್ತೀರಿ, ಆಮೇಲೆ ಇವನ ಕದ್ದಿರಬಹುದು ಅಂತ ನೀವ ಮನಸ್ಸಿನಾಗ ಅಂದ್ಕೊಂಡ್ಬಿಡ್ತೀರಿ. ಅದೆಲ್ಲ ಬ್ಯಾಡ್ರಿ, ಚೆಕ್ ಮಾಡ್ರಿ. ನಾನು ಕ್ಲಿಯರ್ ಆಗ್ಬೇಕಷ್ಟ. ರೀ, ಅವರೇ ಹೇಳ್ತಿದಾರೆ ಅಲ್ವಾ, ಏನು ಬೇಡ ಅಂತ. ಸುಮ್ನೆ ಇರಿ. ಏಯ್ ತೂರ್ಪಣಕಿ, ಸುಮ್ನೆ ನಿಂತ್ಕೋ. ನನ್ನ ವಿಚಾರದಾಗ ನೀ ಮೂಗ್ ತೋರ್ಸ್ಲಿಕ್ ಬರಬೇಡ. ಇದು ನನಗೆ ಸಂಬಂಧಪಟ್ಟ ವಿಚಾರ. ಅವ್ರಿಗೆ ನನ್ನ ಮೇಲೆ ಡೌಟ್ ಬಂದೈತಿ, ಅದು ಕ್ಲಿಯರ್ ಆಗ್ಬೇಕು. ಚೆಕ್ ಮಾಡ್ರಿ. ನಿನ್ ಹಣೆ ಬರಹ. ಬೇಡ, ಸುಮ್ಮನೆ ಹೋಗಪ್ಪ. ಇಲ್ರಿ, ಚೆಕ್ ಮಾಡ್ರಿ. ಅಯ್ಯೋ, ಇವನೊಬ್ಬ ಹುಚ್ಚ. ಸುಮ್ಮನೆ ಹೋಗ. ಏಯ್ ಸ್ಟಾಪ್. ಇಲ್ಲ ಇಲ್ಲ, ನೀವು ನನ್ನನ್ನ ಚೆಕ್ ಮಾಡ್ಬೇಕು.